ಚಪ್ಪಲಿಯನ್ನ ತೂರುವಂತಹ ಹಿಂದೂ ಭಾವನೆಗೆ ಧಕ್ಕೆಯನ್ನ ತರುವಂತ ಕೆಲಸವನ್ನ ಕೆಲವೊಂದು ಮತಾಂಧ ಶಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಅಕಸ್ಮಾತ್ ಕಳೆದ ವರ್ಷ ಮದ್ದೂರಿನಲ್ಲಿ ಯಾವ ಮಸೀದಿಯಿಂದ ಕಲ್ಲನ್ನ ತೂರಿದ್ರೋ ಆ ಮಸೀದಿಯನ್ನ ಬಂದ್ ಮಾಡಿದ್ರೆ ಇವತ್ತು ಈ ಮಸೀದಿಯಿಂದ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರ್ತಾ ಇರಲಿಲ್ಲ. ಯಾವ ನಾಗಮಂಗಲದಲ್ಲಿ ಆ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲನ್ನ ತೂರಿದ್ರೋ ಆ ಮಸೀದಿಯನ್ನ ಅವತ್ತೇ ಬಂದ್ ಮಾಡಿದ್ರೆ ಇವತ್ತು ನಮ್ಮ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲನ್ನ ತೂರುವಂತಹ ದುಷ್ಟ ಸಾಹಸವನ್ನು ಅವರು ಮಾಡ್ತಾ ಇರಲಿಲ್ಲ. ಬಂಧುಗಳೇ, ಈ ಘಟನೆಗಳು ಪುನರಾವರ್ತನೆ ಆಗಬಾರದು. ಈ ಘಟನೆ ಇಲ್ಲಿಗೆ ಕೊನೆಗೊಳ್ಳಬೇಕು. ಹಿಂದೂ ಭಾವನೆಗಳ ಮೇಲೆ ದಾಳಿ ಮಾಡೋದು ಇಲ್ಲಿಗೆ ನಿಲ್ಲಬೇಕು. ಈ ಮತಾಂಧ ಶಕ್ತಿಯನ್ನ ಇಲ್ಲೇ ಮಟ್ಟ ಹಾಕಬೇಕು ಅಂತಂದ್ರೆ ಜಿಲ್ಲಾಡಳಿತ ಏನ್ ಮಾಡಬೇಕು? ಯಾವ ಮಸೀದಿಯನ್ನ ಬಂದ್ ಮಾಡಬೇಕು? ಬಂಧುಗಳೇ, ನಿರಂತರವಾಗಿ ಈ ರೀತಿಯ ಮುಸ್ಲಿಂ ಮಾನಸಿಕತೆ, ಮತಾಂಧತೆಯ ಮಾನಸಿಕತೆ ಕಳೆದ 2-3 ವರ್ಷದಲ್ಲಿ ಈ ರಾಜ್ಯದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಕಳೆದ 10 ದಿವಸದಲ್ಲೇ ನಾವು ಚಿಕ್ಕಮಗಳೂರಿನಲ್ಲಿ ಕೇಳಿದ್ವಿ, ಫೆಬ್ರವರಿ 17ನೇ ತಾರೀಕು ಒಂದಷ್ಟು ಮುಸಲ್ಮಾನರ ಹುಡುಗರು ಹಿಂದೂ ಮನೆಗೆ ಹೋಗಿ ದಾಳಿಯನ್ನ ಮಾಡ್ತಾರೆ. ಮೊನ್ನೆ ಶಿವಮೊಗ್ಗದಲ್ಲಿ ನೋಡಿದ್ವಿ, ಅಪ್ರಾಪ್ತ ಬಾಲಕರು 10 ವರ್ಷದ ಒಬ್ಬ ಯುವಕನನ್ನ ಹೊಡೆದು ಕೊಲೆ ಮಾಡಿ ಕೊಲ್ತಾರೆ ಅವನ್ನ. ನಿನ್ನೆ ಅದೇ ಚಿಕ್ಕಮಗಳೂರಿನಲ್ಲಿ ಯಾರೋ ಒಬ್ಬ ಮುಸಲ್ಮಾನಿಗೆ ಆ ಶಿವನ ದೇವಸ್ಥಾನದ ಗಂಟೆ ಕಿರಿಕಿರಿ ಮಾಡುತ್ತೆ ಅಂತ ಹೇಳಿ ಹೋಗಿ ಗಲಾಟೆಯನ್ನ ಮಾಡ್ತಾ ಇದ್ದಾನೆ. ನಿನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಹಿಂದೂ ಯುವಕನಿಗೆ ಚಾಕುವಿನಿಂದ ಇರಿಯುವಂತ ಒಂದು ಕೊಲೆ ಪ್ರಯತ್ನವನ್ನ ಒಬ್ಬ ಮುಸ್ಲಿಂ ಯುವಕ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಹಿಂದೂ ಸಮಾಜದ ಮೇಲೆ ಆಕ್ರಮಣ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕಿತ್ತು? ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀವಿ? ಈ ಗಲಭೆಯನ್ನ ನಿಲ್ಲಿಸಲಿಕ್ಕೆ ಪೊಲೀಸ್ ವ್ಯವಸ್ಥೆಗೆ ಸಾಧ್ಯನಾ? ಈ ಸರ್ಕಾರಕ್ಕೆ ಸಾಧ್ಯನಾ? ಈ ಸರ್ಕಾರ ಮುಸಲ್ಮಾನರಿಗೆ ಶರಣ್ ಆಗಿದೆ. ಹಾಗಾಗಿ ಈ ರಾಜ್ಯದ ಹಿಂದೂಗಳ ರಕ್ಷಣೆಯನ್ನ ಯಾರು ಮಾಡ್ಕೊಳ್ಬೇಕೀಗ? ಮತಾಂಧ ಮುಸಲ್ಮಾನರು ಕೇವಲ ಹಿಂದೂಗಳ ಮೇಲೆ ಮಾತ್ರ ದಾಳಿ ಮಾಡಿಲ್ಲ. ಪಂಕಾ ಮಸೀದಿಯಿಂದ ಬಂದಂತ ಕಲ್ಲು ಬಿದ್ದಿದ್ದು ಯಾರಿಗೆ? ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಬೆಂಕಿ ಹಾಕಿದ್ದು ಎಲ್ಲಿಗೆ? ಆಂಟಿ ಸಿಎ ಪ್ರೊಟೆಸ್ಟ್ ನ ಹೆಸರಿನಲ್ಲಿ ಮಂಗಳೂರಿನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಡೀತಾ ಮಂಗಳೂರಿನ ಒಂದು ಬಂದರು ಸ್ಟೇಷನ್ಗೆ ನುಗ್ತಾರೆ.
ಅಲ್ಲಿನ ಶಸ್ತ್ರಾಸ್ತ್ರವನ್ನ ಕಸಿಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿನ ಶಸ್ತ್ರಾಸ್ತ್ರವನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ರೀತಿಯ ಅಟ್ಟಹಾಸದಿಂದ ಮೆರೆಯುವಂತಹ ಒಂದು ದೃಶ್ಯ ಇವತ್ತು ರಾಜ್ಯದಲ್ಲಿ ಕಾಣುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ನಿಲ್ಲಿಸಬೇಕು ಅಂತಂದ್ರೆ ಒಂದು, ನೀವು ಈ ಒಂದು ಪಂಕಾ ಮಸೀದಿಯನ್ನ ಬಂದ್ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಮುಂದೆ ಇನ್ನೆಂದು ಈ ರೀತಿಯ ಘಟನೆ ಮರುಕಳಿಸೋದಿಲ್ಲ ಅನ್ನುವಂತಹ ಭರವಸೆಯನ್ನ ಯಾರು ಕೊಡಬೇಕು? ಜಿಲ್ಲಾಡಳಿತ ಕೊಡಬೇಕು, ಇಲ್ಲ ಸರ್ಕಾರ ಕೊಡಬೇಕು. ಇಲ್ಲದಿದ್ರೆ ಹಿಂದೂಗಳ ರಕ್ಷಣೆಯನ್ನ ಯಾರು ಮಾಡ್ಕೊಳ್ಬೇಕು? ಹಿಂದೂ ಮೆರವಣಿಗೆಗಳ ರಕ್ಷಣೆಯನ್ನ ಯಾರು ಮಾಡ್ಕೊಳ್ಬೇಕು? ನಾವು ಡಿಜೆ ಹಳ್ಳಿ, ಕೆಜೆ ಹಳ್ಳಿಯ ಆ ಘಟನೆ ಸಂದರ್ಭದಲ್ಲಿ ನಾವು ನೋಡಿದೀವಿ. ಒಬ್ಬ ನವೀನ್ ಅನ್ನುವಂತ ಒಬ್ಬ ಯುವಕ ಮೊಹಮ್ಮದ್ ಪೈಗಂಬರರ ಬಗ್ಗೆ ಒಂದು ವ್ಯಂಗ್ಯವಾಗಿ ಒಂದು ಚಿತ್ರವನ್ನ ಬಿಡಿಸಿದ್ದ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ದ ಅಂತ ಹೇಳಿ ಅಲ್ಲಿನ MLA ಆಗಿದ್ದಂತ ಅಖಂಡ ಶ್ರೀನಿವಾಸನ ಮನೆಗೆ ಬೆಂಕಿಯನ್ನ ಹಾಕ್ತಾರೆ. ಒಬ್ಬ ದಲಿತ ಶಾಸಕನ ಮನೆಗೆ ಬೆಂಕಿಯನ್ನ ಹಾಕಿ ಇಡೀ ಮನೆ ಭಸ್ಮ ಆಗೋ ರೀತಿಯಲ್ಲಿ ಸುಟ್ಟಾಕ್ತಾರೆ. ಇಡೀ ಭಸ್ಮ ಆಗೋ ರೀತಿಯಲ್ಲಿ ಸುಟ್ಟಾಕ್ತಾರೆ. ಯಾಕಂದ್ರೆ ಅವರಿಗೆ ಅವರು ದೇವರನ್ನ ಟೀಕೆ ಮಾಡಿದವರಿಗೆ ನೋವಾಯಿತು. ಹಾಗಾದ್ರೆ ಹಿಂದೂ ಸಮಾಜದ ಗಣೇಶನ ಮೆರವಣಿಗೆಗೆ ಕಲ್ಲನ್ನ ತೂರಿದಾಗ, ಚಪ್ಪಲಿಯನ್ನ ಎಸೆದಾಗ ಹಿಂದೂಗಳಿಗೆ ನೋವು ಆಗೋದಿಲ್ವಾ? ಹಿಂದೂಗಳಿಗೆ ರೋಷ ಬರೋದಿಲ್ವಾ? ಹಿಂದೂಗಳಿಗೆ ಆಕ್ರೋಶ ಇಲ್ವಾ? ಹಿಂದೂಗಳಿಗೆ ಪ್ರತೀಕಾರವನ್ನ ತಗೊಳ್ಳುವಂತ ಶಕ್ತಿ ಇಲ್ವಾ? ಇದೇ ರೀತಿ ಮುಂದುವರೆದ್ರೆ ಹಿಂದೂಗಳ ರಕ್ಷಣೆಯನ್ನ ಹಿಂದೂಗಳೇ ಮಾಡಿಕೊಳ್ಬೇಕು. ಹಿಂದೂ ಮೆರವಣಿಗೆಯ ರಕ್ಷಣೆಯನ್ನ ಹಿಂದೂಗಳೇ ಮಾತಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಹಿಂದೂ ಸಮಾಜ ತಯಾರಾಗಬೇಕು. ಅದಕ್ಕೆ ಹಿಂದೂ ಸಮಾಜ ತಯಾರಾಗಬೇಕಾಗಿದೆ. ಚಿಕ್ಕಮಗಳೂರಿನಲ್ಲಿ ಯಾರೋ ಹೇಳಿದ್ರು, ಒಬ್ಬ ಮುಸಲ್ಮಾನಿಗೆ ಈ ದೇವಸ್ಥಾನದ ಗಂಟೆಗಳು ಕಿರಿಕಿರಿ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಹಿಂದೂಗಳಿಗೆ ಪ್ರತಿನಿತ್ಯ ಮಸೀದಿಯಿಂದ 4 ಬಾರಿ 5 ಬಾರಿ ನಮಾಜನ್ನ ಮಾಡುವಾಗ ಜೋರಾಗಿ ಕೂಗ್ತಾರಲ್ವಾ, ಅವಾಗ ಹಿಂದೂ ಸಮಾಜಕ್ಕೆ ಕಿರಿಕಿರಿ ಆಗೋದಿಲ್ವಾ? ಆ ನಮಾಜ್ ಮಾಡುವಾಗ ಏನು ಕಿರಿಕಿರಿ ಮಾಡ್ತಾರೆ? ಯಾರೋ ಒಬ್ರು ಹೇಳ್ತಾ ಇದ್ರು, ನಾನು ಬೆಳಗ್ಗೆ ಎದ್ದು ಶಿವನನ್ನ ಧ್ಯಾನ ಮಾಡಬೇಕಾದ್ರೆ ಇವರು ಮಸೀದಿಯ ಮೈಕ್ನಿಂದ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಯಲ್ಲಿ ಏನಿದೆ ಅಂತಂದ್ರೆ, ಅಲ್ಲ ಮಾತ್ರ ಒಬ್ಬನೇ ದೇವರು, ಅಲ್ಲನನ್ನ ಹೊರತುಪಡಿಸಿ ಬೇರೆ ಯಾರು ದೇವರಿಲ್ಲ ಅಂತ ಹೇಳ್ತಾರಂತೆ. ಹಾಗಾದ್ರೆ ನನ್ನ ಧಾರ್ಮಿಕ ಭಾವನೆಗೆ ಅದು ಧಕ್ಕೆ ಆಗೋದಿಲ್ವಾ? ನನ್ನ ಧರ್ಮವನ್ನ ನಿಂದಿಸ್ದಂಗಾಗೋದಿಲ್ವಾ? ನನ್ನ ದೇವರನ್ನ ನಿಂದಿಸ್ದಂಗಾಗೋದಿಲ್ವಾ? ಹಾಗಾದ್ರೆ ಹಿಂದೂ ಸಮಾಜ ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ರೆ ಅದಕ್ಕೆ ಕ್ರಮ ತಗೊಳ್ಳುವಂತ ಶಕ್ತಿ ಈ ಜಿಲ್ಲಾಡಳಿತಕ್ಕಿದೆಯಾ? ಮುಂದೆ ಸರ್ಕಾರ ಈ ಮಸೀದಿಗಳಿಗೆ, ಹೊಸ ಮಸೀದಿಗಳಿಗೆ ಅನುಮತಿಯನ್ನ ಕೊಡುವಾಗ, ಈಗ ಯಾವ್ಯಾವ ಮಸೀದಿಗಳು ರಸ್ತೆ ಬದಿಯಲ್ಲಿದೆ ಆ ಮಸೀದಿಗಳ ಮುಂದೆ ಹಿಂದೂ ಮೆರವಣಿಗೆಗಳು ಹೋದ್ರೆ ಅವರಿಗೆ ಕಿರಿಕಿರಿ ಆಗುತ್ತೆ. ಗಣೇಶನ ತಮಟೆ ಶಬ್ದ ಅವರಿಗೆ ಕಿರಿಕಿರಿ ಆಗುತ್ತೆ. ನಮ್ಮ ಹಲಗೆಯ ಶಬ್ದ ಅವರಿಗೆ ಕಿರಿಕಿರಿ ಆಗುತ್ತೆ ಅನ್ನೋದಾದ್ರೆ ನಾವಂತೂ ಮೆರವಣಿಗೆಯನ್ನ ನಿಲ್ಲಿಸೋರಲ್ಲ. ಶಿವಾಜಿ ಜಯಂತಿಯ ಮೆರವಣಿಗೆಯನ್ನ ನಿಲ್ಲಿಸುವವರಲ್ಲ.
ಹಲಗೆಯ ಶಬ್ದವನ್ನ ನಿಲ್ಲಿಸೋರಲ್ಲ, ಅದು ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ನಿಮಗೆ ಕಿರಿಕಿರಿನೇ ಆಗೋದಾದ್ರೆ ಆ ರಸ್ತೆ ಬದಿಯಲ್ಲಿರುವ ಮಸೀದಿಯನ್ನ ಸ್ಥಳಾಂತರ ಮಾಡಲಿಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅವರಿಗೆ. ಹೊಸ ಮಸೀದಿ ನಿರ್ಮಾಣ ಆಗಬೇಕಾದ್ರೆ ಅವರದೇ ಮನೆ ಸುತ್ತ ಯಾವ್ದಾದ್ರೂ ಮಸೀದಿಯಲ್ಲಿ ನಿಂತ್ಕೊಂಡು ಒಬ್ಬ ಕಲ್ಲನ್ನ ಎಸ್ತರೆ ಅದೆಲ್ಲವೂ ಎಲ್ಲ ದಿಕ್ಕಿನಲ್ಲೂ ಅದು ಮುಸಲ್ಮಾನರ ಮನೆಗೆ ಬೀಳಬೇಕು. ಆ ರೀತಿ ಜಾಗದಲ್ಲಿಯೇ ಅವರಿಗೆ ಮಸೀದಿಯನ್ನ ಕಟ್ಟಲಿಕ್ಕೆ ಅವಕಾಶವನ್ನ ಕೊಡಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಏನು ಇಡೀ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ಘಟಿಸ್ತಾ ಇದ್ದಾವೆ. ಈ ಎಲ್ಲ ಘಟನೆಗಳು ಆಕಸ್ಮಿಕವಾಗಿ ನಡೆಯುತ್ತಿದೆಯಾ? ಇದರ ಹಿಂದೆ ಯಾವುದಾದ್ರೂ ಸಂಚಿದೆಯಾ? ಯಾವುದಾದ್ರೂ ಮತಾಂಧ ಶಕ್ತಿಗಳು, ಭಯೋತ್ಪಾದಕ ಶಕ್ತಿಗಳ ಸಂಚಿದೆಯಾ ಅನ್ನೋದನ್ನ ಆಲೋಚನೆ ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಇದೆ. ನಾವು ಹಿಂದೆ ನೋಡಿದ್ವಿ, ಸಿಎ ಸಂದರ್ಭದಲ್ಲಿ ಯಾವ ರೀತಿ ಆ ಒಂದು ಆಕ್ಟಿಗೆ ವಿರೋಧವನ್ನ ಮಾಡಿದ್ರು ಅಂತ ಹೇಳಿ. ಯಾರು ವಿರೋಧವನ್ನ ಮಾಡಿದ್ದು? ಈ ನೆಲದಲ್ಲಿ ಅವತ್ತು ಇದ್ದಂತ PFI ಮತ್ತು STPI ಅನ್ನುವಂತ ಸಂಘಟನೆಗಳು ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ವಿರೋಧಿಸಿದ್ವು. ಏನಿತ್ತು ಆ ಆಕ್ಟ್ ನಲ್ಲಿ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲಿ ಯಾರು ಹಿಂದೂ ಅನ್ನೋ ಕಾರಣಕ್ಕೆ ನರಕವನ್ನ ಅನುಭವಿಸ್ತಾ ಇದ್ದಾರೆ, ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತವರು ಈ ದೇಶಕ್ಕೆ ಪ್ರಾಣ ಭಿಕ್ಷೆಯನ್ನ ಬೇಡಿ ಬಂದಿದ್ರು. ಯಾರು ಈ ದೇಶದ ನಾಗರಿಕತೆಯನ್ನ, ಪೌರತ್ವವನ್ನ ಕೇಳಿದ್ರೋ ಅಂತವರಿಗೆ ಪೌರತ್ವವನ್ನ ಕೊಡುವಂತ ಒಂದು ಕಾಯ್ದೆ ಅದು. ಆ ದೇಶಗಳಲ್ಲೂ ನರಕ, ಈ ದೇಶದಲ್ಲೂ ಪೌರತ್ವ ಕೊಡ್ತೀವಿ ಅಂತಂದ್ರೆ ಭಯೋತ್ಪಾದಕ PFI ಸಂಘಟನೆಗಳು, STPI ಸಂಘಟನೆಗಳು ಈ ನೆಲದಲ್ಲಿ ವಿರೋಧವನ್ನ ಮಾಡ್ತವೆ, ದಂಗೆಯನ್ನ ಎಬ್ಬಿಸ್ತವೆ. DJ ಹಳ್ಳಿ, KJ ಹಳ್ಳಿ, ಮಂಗಳೂರಿನಲ್ಲಿ ಹಿಂಸಾಚಾರವನ್ನ ನಡೆಸ್ತಾರೆ. ಈ ದೇಶದ ಒಳಗಡೆ ಅಶಾಂತಿಯನ್ನ ಸೃಷ್ಟಿ ಮಾಡುವಂತಹ, ಈ ರಾಜ್ಯದಲ್ಲಿ ಕೋಮು ಗಲಭೆಯನ್ನ ಹುಟ್ಟುಹಾಕುವಂತಹ, ಈ ಸಮಾಜದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡುವಂತಹ ಒಂದು ಸಂಚು, ಇದರ ಹಿಂದೆ ಇರುವಂತ ಒಂದು ಅವಶ್ಯಕತೆ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ಮಸೀದಿಯನ್ನ ಬಂದ್ ಮಾಡಿದ್ರೆ ಮುಂದೆ ಈ ರೀತಿಯ ಯಾವುದೇ ಘಟನೆಗಳು ರಾಜ್ಯದಲ್ಲಿ ಘಟಿಸೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಬಾಗಲಕೋಟೆಯ ಹಿಂದೂ ಜನತೆಯ ಪರವಾಗಿ ನಾವು ಒಕ್ಕೊರಲಿನಿಂದ ಸಂಘಟಿತವಾಗಿ ಮತ್ತೊಮ್ಮೆ ಘೋಷಣೆಯನ್ನ ಮಾಡ್ತೀವಿ. ಯಾವ ಪಂಕ ಮಸೀದಿಯಿಂದ ಕಲ್ಲನ್ನ ತೂರಿದ್ರೋ ಆ ಮಸೀದಿಯನ್ನ ಏನ್ ಮಾಡಬೇಕು? ಇವತ್ತಿನ ಈ ಒಂದು ಪ್ರತಿಭಟನೆಗೆ, ಧರಣಿಯನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಸರ್ಕಾರಗಳು ಮಾಡಿದವೆ. ಎಲ್ಲೋ ಆಗಬೇಕಾಗಿದ್ದ ಪ್ರತಿಭಟನೆ ಇವತ್ತು ಇಲ್ಲಿ ಸ್ಥಳಾಂತರಗೊಂಡು ಸಾಂಕೇತಿಕವಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಯಾವ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಇದನ್ನ ಒಪ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಹಿಂದೂ ಸಮಾಜದ ಸ್ವಭಾವ, ನೀವು ಅಡ್ಡಿಪಡಿಸಿದಷ್ಟು, ನೀವು ಕಿರುಕುಳ ಕೊಟ್ಟಷ್ಟು, ನೀವು ತೊಂದರೆ ಕೊಟ್ಟಷ್ಟು, ಅದಕ್ಕಿಂತ ಮೀರಿ
ಸೆಟೆದು ನಿಲ್ಲುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ. ನಾವಿವತ್ತು ಮನಸ್ಸು ಮಾಡಿಲ್ಲ. ಮನಸ್ಸು ಮಾಡಿದ್ರೆ ಈ ಬ್ಯಾರಿಕೇಡ್ಗಳನ್ನ ತಳ್ಳಿ ಇಲ್ಲಿ ಬಂದು ಸೇರುವಂತ ಶಕ್ತಿ ಬಾಗಲಕೋಟೆ ಹಿಂದೂ ಸಮಾಜಕ್ಕಿದೆ. ಬಾಗಲಕೋಟೆ ಹಿಂದೂ ಸಮಾಜಕ್ಕಿದೆ. ಯಾವ ಹಿಂದೂ ಸಮಾಜ? ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಲಿಕ್ಕೆ ಮುಸ್ಲಿಂ ಸಂಘಟನೆಗಳು ಅಡ್ಡಿಯನ್ನ ಪಡಿಸಿದಾಗ ಇಡೀ ಸರ್ಕಾರ ಆ ಮೈದಾನಕ್ಕೆ ಬಂದೋಬಸ್ತನ್ನ ಮಾಡಿದಾಗ ನಮ್ಮ ಸಂಘಟನೆ ಅವತ್ತು ತೀರ್ಮಾನವನ್ನ ಮಾಡಿದ್ರು. ರಾಜ್ಯೋತ್ಸವದ ದಿವಸ ಆ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಯೇ ಹಾರುತ್ತೆ ಅಂತ ಹೇಳಿ ಅವತ್ತು ನಿಮ್ಮೆಲ್ಲ ಈ ಬ್ಯಾರಿಕೇಡ್ಗಳನ್ನ, ನಿಮ್ಮ ಈ ಪೊಲೀಸ್ ಫೋರ್ಸ್ಗಳನ್ನ, ಈ ಎಲ್ಲ ಶಕ್ತಿಗಳನ್ನ ಮೀರಿ ಹೇಳಿದ ಹೊತ್ತಿನಲ್ಲಿ ಅದೇ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ರಾಷ್ಟ್ರ ಪ್ರೇಮವನ್ನ ಮೆರೆದಂತಹ ಒಂದು ಗಂಡುಗಲಿ ಸಮಾಜ ಈ ಹಿಂದೂ ಸಮಾಜ. ಒಂದು ಗಂಡುಗಲಿ ಸಮಾಜ ಹಿಂದೂ ಸಮಾಜ. ಏನು ಬಾಗಲಕೋಟೆಯಲ್ಲಿ ಇವತ್ತೇನು ಈ ಹೋರಾಟ ನಡೀತಾ ಇದೆ, ಈ ಹೋರಾಟ ಇದು ಇಲ್ಲಿಗೆ ನಿಲ್ಲೋದಲ್ಲ. ಮುಂದಿನ ಹೋರಾಟ ಏನು ಅನ್ನುವಂಥದ್ದು ಕೊನೆಗೆ ಶ್ರೀಕಾಂತ್ ಅವರು ಘೋಷಣೆಯನ್ನ ಮಾಡ್ತಾರೆ. ಇದು ಇಲ್ಲಿಗೆ ಸೀಮಿತವಾಗಿರುವಂತಹ ಹೋರಾಟ ಅಲ್ಲ. ಇಡೀ ರಾಜ್ಯದಲ್ಲಿ ಏನು ಈ ರೀತಿಯ ಘಟನೆಗಳು ಘಟಿಸ್ತಾ ಇದೆ, ಹಿಂದೂ ಸಮಾಜ ಸಿಡಿದೇಳುವಂತ ಒಂದು ಸಂದರ್ಭ, ಹಿಂದೂ ಸಮಾಜ ರಸ್ತೆಗೆ ಬಂದು ಪ್ರತಿಭಟಿಸುವಂತ ಒಂದು ಸಂದರ್ಭ ಇದು. ಅದಕ್ಕೋಸ್ಕರ ಒಂದು ತಯಾರಿಯನ್ನ ಈ ಒಂದು ಬಾಗಲಕೋಟೆಯಿಂದ ಈ ಹಿಂದೂ ಸಮಾಜ ಮಾಡ್ತಾ ಇದೆ. ಬಂಧುಗಳೇ, ನಾವೇನು ಬೇಡಿಕೆಯನ್ನ ಇಟ್ಟಿದ್ದೀವಿ, ನಮ್ಮ ಏನು ಆಗ್ರಹ ಇದೆ, ಆ ಬೇಡಿಕೆ ಈಡೇರುವವರೆಗೆ, ಆ ಆಗ್ರಹಗಳು ಈಡೇರುವವರೆಗೆ ನಾವು ವಿರಮಿಸಬಾರದು. ಅದಕ್ಕೆ ಬೇಕಾದಂತ ಎಲ್ಲ ಹೋರಾಟಗಳನ್ನ ಮಾಡುವಂತಹ ಒಂದು ಮಾನಸಿಕತೆಯನ್ನ, ಒಂದು ಸಮಯವನ್ನ, ಒಂದು ಸಂಘಟನೆ ಮಾಡುವಂತಹ ಒಂದು ಮಾನಸಿಕತೆಯನ್ನ ನಾವೆಲ್ಲರೂ ಬೆಳೆಸಿಕೊಂಡು ನಾವೇನು ಗುರಿಯನ್ನ ಇಟ್ಕೊಂಡಿದ್ದೀವಿ ಆ ಗುರಿಯನ್ನ ಸಾಧಿಸುವಂತಹ, ಆ ಬೇಡಿಕೆಯನ್ನ ಈಡೇರಿಸುವಂತಹ ಒಂದು ಬೃಹತ್ ಜನಾಂದೋಲನವನ್ನ, ಹಿಂದೂ ಶಕ್ತಿಯ ಪ್ರದರ್ಶನವನ್ನ ನಾವು ಈ ಜಿಲ್ಲೆಯಲ್ಲಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಶ್ರೀರಾಮ್. बोलो भारत माता की, बोलो भारत माता की, बोलो भारत माता की. छत्रपति शिवाजी महाराज की, छत्रपति शिवाजी महाराज की. ಏನು ಇದು ಕೇವಲ ಮೊನ್ನೆ 19ನೇ ತಾರೀಕಿನಲ್ಲಿ ನಡೆದಿರ್ತಕ್ಕಂಥ ಕೇವಲ ಕಲ್ಲೆಸೆತ ಮತ್ತು ಚಪ್ಪಲೆಸೆತ ಅಷ್ಟೇ ಅಲ್ಲ, ಪ್ರತಿ ಈಗೇನು 2-3 ವರ್ಷದ ಹಿಂದ್ಗಡೆ ನೋಡಿದ್ರೆ ಒಂದು 2-3 ಸಣ್ಣ ಘಟನೆಗಳು ನಡೆದು ಅಲ್ಲಿ ಏನೋ 313 ಅನ್ನುವ ಸ್ಟೇಟ್ಮೆಂಟ್ ಅನ್ನ ಬ್ಯಾನರ್ ಹಾಕಿದ್ರು. 313 ಏನಂತೇಳಿ ಗೂಗಲ್ನ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಂತರ ಪ್ಯಾಲಿಸ್ತಾನ್ ಧ್ವಜವನ್ನ ಹಾರಾಡಿಸಿದ್ರು. ಇದಕ್ಕೆ ಮೂಲವಾಗಿ ನಾವೇನ್ ಪಂಕಾ ಮಸೀದಿ ಅಧ್ಯಕ್ಷನನ್ನ ಬಂಧನ ಮಾಡಬೇಕಂತ ನಾವು ಹೇಳಿದ್ವಲ್ಲ, ಆ ವ್ಯಕ್ತಿ ಅವನು ಆ ಎಫ್ಐಆರ್ ನಲ್ಲಿ ಸಹಿತ ಅದಾನ. ಆ ಎಫ್ಐಆರ್ ನಲ್ಲಿ ಸಹಿತ ಅದಾನ ಆ ವ್ಯಕ್ತಿ. ಏನು 1982ರಿಂದ ಹಿಡಿದು 2026ವರೆಗೂ ಇಂಥ ಘಟನೆಗಳು ನಡೆದವು. ಅಂತ ಘಟನೆಯನ್ನ, ಆ ಘಟನೆಗಳಲ್ಲಿ ಒಂದಿಷ್ಟು ವಿಚಾರಗಳನ್ನ ಸಹಿತ 1982ರಿಂದ ಹಿಡಿದು 2026ವರೆಗೆ ಏನೋ ಅದು ಅನ್ನೋದನ್ನ ಮಾನ್ಯ ಅಶೋಕ್ ಲಿಂಬಾಳೆ ಅವರು ಹೇಳ್ತಾರೆ. ನಾವೆಲ್ಲರೂ ಅದನ್ನ ವಿಚಾರಗಳನ್ನ ಏನೇನಾದ್ರು ಅನ್ನೋದನ್ನ ಅವ್ರು ಹೇಳ್ತಾರೆ.
ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೆಲವರು ತುಟಿ ಎರಡು ಮಾಡ್ತಾ ಇಲ್ಲ, ಏನ್ ಮಾವಾಗಿ ಹಾಕೊಂಡ್ ಬಂದಿರಣ. ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಆತ್ಮೀಯ ಹಿಂದೂ ಬಾಂಧವರೇ, ಶ್ರದ್ಧೆಯ ತಾಯಂದಿರೇ, ಈ ಒಂದು ಪ್ರತಿಭಟನಾ ಧರಣಿಯ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಹಿಂದೂ ಸಮಾಜದ ಮುಖಂಡರಾದ ಮಾರುತಿರಾವ್ ಸಿಂಧೆ ಅವರೇ, ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ವೇದಿಕೆ ಮೇಲೆ ಇದೀಗ ತಾನೇ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತಾಂಧ ಮುಸಲ್ಮಾನರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ಹಿಂದೂ ಜಾಗರಣ ವೇದಿಕೆಯ ವಸಂಜಿಯವರೇ, ಇನ್ನೋರ್ವ ಉತ್ತರ ಶ್ರೀಕಾಂತ್ ಹೊಸಕೇರಿ ಅವರೇ, ಪಂಕಾ ಮಸೀದಿ ಬಹುಶಃ ಅವ್ರು ಕಟ್ಟಿದ್ದು ಉದ್ದೇಶನೇ ಬೇರೆ ಇರಬೇಕು. ಅವ್ರು ನಮಾಜ್ ಮಾಡೋ ಸಲ ಕಟ್ಟಿರ್ಕಿಲ್ಲ. ಯಾವ್ದಾದ್ರು ಹಿಂದೂ ಮೆರವಣಿಗೆ ಬಂದ್ರೆ ಅವ್ರ ಮೇಲೆ ಕಲ್ಲು ಹೊಡಿದ್ರ ಸಲಾಗಿ ಪಂಕಾ ಮಸೀದಿ ಕಟ್ಟಿದಾರೆ ಅಂತ ಕಾಣಿಸುತ್ತೆ. ಚಪ್ಪಲಿ ಎಸೆಯೋದನ್ನ, ಸೋಡಾ ಬಾಟ್ಲಿ ಎಸೆಯೋದನ್ನ ಸೊಳಗೆ ಕಟ್ಟಿದಾರೆ ಅಂತ ಕಾಣಿಸುತ್ತೆ. ನಮ್ಮ ಕುಮಾರಸ್ವಾಮಿಯವರು ಹೇಳಿದ್ರು 1986ರಿಂದ ಈ 26ರವರೆಗೆ ಈ ರೀತಿಯ ಘಟನೆಗಳು ನಡ್ಕೊಂಡು ಬಂದುವಂತೆ. ಮಾನ್ಯ ಜ್ಯೋತಿ